6ನೇ ಅಕ್ಟೋಬರ್ 1882 ಆಶ್ವೀಜ ಶುಕ್ಲ ಚತುರ್ಥಿ ಸೋಮವಾರ. ದುರ್ಗಾ ಪೂಜೆ ಬರುವ ಗುರುವಾರದಿಂದ ಆರಂಭವಾಗುತ್ತದೆ. ಪರಮಹಂಸರು ಇಂದು ಬಹಳ ಆನಂದದಿಂದ ಇದ್ದಾರೆ. ದಕ್ಷಿಣೇಶ್ವರಕ್ಕೆ ನರೇಂದ್ರ ಬಂದಿದ್ದಾನೆ. ಆತ ಬ್ರಾಹ್ಮ ಸಮಾಜದ ಒಬ್ಬಿಬ್ಬರು ಸ್ನೇಹಿತರನ್ನೂ ಕರೆದುಕೊಂಡು ಬಂದಿದ್ದಾನೆ. ರಾಕಾಲ, ರಾಮಲಾಲ, ಹಾಜರ ಪರಮಹಂಸರೊಡನೆಯೇ ಇದ್ದಾರೆ. ಮಾಸ್ಟರು ಅಲ್ಲಿಗೆ ಬಂದಿದ್ದಾನೆ. ನರೇಂದ್ರನ ಮಧ್ಯಾಹ್ನದ ಊಟ ಪರಮಹಂಸರೊಡನೆಯೇ ಆಯಿತು. ಭಕ್ತರೆಲ್ಲರೂ ವಿಶ್ರಾಂತಿ ಪಡೆಯಲು ಸಾಮಾನ್ಯವಾದ ಹಾಸಿಗೆಯನ್ನು ಪರಮಹಂಸರ ಕೊಠಡಿಯಲ್ಲಿಯೇ ಹಾಕಲಾಗುತ್ತಿದೆ. ಮಂದಲಿಗೆ ಮೇಲೆ ಮೆತ್ತೆ ಹಾಸಿ ಬಿಳಿ ಬಟ್ಟೆ ಹಾಕಿಯಾಯಿತು. ಕೆಲವು ದಿಂಬುಗಳನ್ನು ಅಲ್ಲಿ ಇಲ್ಲಿ ಹಾಕಿಯಾಯಿತು. ಪರಮಹಂಸರು ನರೇಂದ್ರನ ಹತ್ತಿರ ಹಾಸಿಗೆ ಮೇಲೆ ಬಾಲಕನ ಹಾಗೆ ಕುಳಿತುಕೊಂಡಿದ್ದಾರೆ. ಭಕ್ತರೊಡನೆ, ವಿಶೇಷತಃ ನರೇಂದ್ರನೊಡನೆ ನಗುಮುಖರಾಗಿ ಬಹಳ ಆನಂದದಿಂದ ಮಾತುಕತೆ ಆಡುತ್ತಿದ್ದಾರೆ. ತಮ್ಮ ಮಾನಸಿಕ ಅವಸ್ಥೆಗಳನ್ನು, ಜೀವನದ ಘಟನಾವಳಿಗಳನ್ನು ಕತೆ ರೂಪದಲ್ಲಿ ಹೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ನನಗೆ ಸಮಾಧಿ ದೊರೆತ ನಂತರ ನನ್ನ ಮನಸ್ಸು ಕೇವಲ ಭಗವಂತನ ಸಂಬಂಧವಾಗಿ ಶ್ರವಣ ಮಾಡಲು ಮಾತ್ರವೇ ತವಕ ಪಡುತ್ತಿತ್ತು. ಎಲ್ಲಿ ಭಾಗವತ, ಎಲ್ಲಿ ಆಧ್ಯಾತ್ಮ ರಾಮಾಯಣ, ಎಲ್ಲಿ ಮಹಾಭಾರತ ಅಂತಲೇ ಸುತ್ತಾಡುತ್ತಿದ್ದೆ. ಏಡೇದಾರ್ ಕೃಷ್ಣ ಕಿಶೋರನ ಮನೆಗೆ ಆಧ್ಯಾತ್ಮ ರಾಮಾಯಣ ಕೇಳಲು ಹೋಗುತ್ತಿದ್ದೆ. ಕೃಷ್ಣ ಕಿಶೋರನದು ಎಂಥ ಅದ್ಭುತ ಶ್ರದ್ಧೆ! ಆತ ಬೃಂದಾವನಕ್ಕೆ ಹೋಗಿದ್ದ. ಒಂದು ದಿನ ನೀರಡಿಕೆಯಾಯಿತು. ಬಾವಿಯ ಹತ್ತಿರಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬ ನಿಂತುಕೊಂಡಿದ್ದ. ಆತನನ್ನು ಸ್ವಲ್ಪ ನೀರು ಸೇದಿಕೊಡು ಎಂದು ಕೇಳಲಾಗಿ ಆತ ಹೇಳಿದ, ನಾನು ನೀಚ ಕುಲಕ್ಕೆ ಸೇರಿದವ, ನೀವು ಬ್ರಾಹ್ಮಣರು, ನಿಮಗೆ ಹೇಗೆ ನಾನು ನೀರು ಸೇದಿಕೊಡಲಿ? ಕೃಷ್ಣ ಕಿಶೋರ ಹೇಳಿದ, ನೀನು ಶಿವ ಶಿವ ಅಂತ ಹೇಳು. ಶಿವ ಶಿವ ಅಂತ ಹೇಳಿದೊಡನೆಯೇ ನೀನು ಶುದ್ಧನಾಗಿ ಬಿಡುತ್ತೀಯೇ. ಆತ ಹಾಗೆಯೇ ಮಾಡಿ ನೀರು ಸೇದಿಕೊಟ್ಟ. ಆತ ಬಹಳ ಆಚಾರವಂತ ಬ್ರಾಹ್ಮಣ. ಆದರೂ ಆ ನೀರನ್ನು ಕುಡಿದು ಬಿಟ್ಟ. ಎಂಥ ಶ್ರದ್ಧೆ ಆತನದು! ಏಡೇದಾರ್ ಸ್ನಾನಘಟ್ಟದಲ್ಲಿ ಒಬ್ಬ ಸಾಧು ಬಂದು ಇಳಿದುಕೊಂಡಿದ್ದ. ಅಲ್ಲಿಗೆ ಒಂದು ದಿನ ಹೋಗಬೇಕು ಅಂತ ನಾವು ಮಾಡಿಕೊಂಡೆವು. ನಾವು ಹಲದಾರಿಗೆ ತಿಳಿಸಿದೆ. ನಾನು, ಕೃಷ್ಣ ಕಿಶೋರ ಇಬ್ಬರೂ ಆ ಸಾಧುವನ್ನು ನೋಡಲು ಹೋಗುತ್ತಿದ್ದೇವೆ. ನೀನು ಬರುತ್ತೀಯಾ? ಹಲದಾರಿ ಹೇಳಿದ. ಹೋಗಿ ಆ ಮಣ್ಣಿನ ಗೂಡು ನೋಡಿಕೊಂಡು ಬರುವುದರಿಂದ ಯಾವ ಪದವಿ ಸಿಕ್ಕಿತು? ಹಲದಾರಿ ಗೀತೆ, ವೇದಾಂತ ಓದುತ್ತಿದ್ದಾನಲ್ಲ, ಅದಕ್ಕಾಗಿ ಆ ಸಾಧುವನ್ನು ಮಣ್ಣಿನ ಗೂಡು ಎಂಬುದಾಗಿ ಕರೆದ. ಈ ಮಾತನ್ನು ನಾನು ಕೃಷ್ಣ ಕಿಶೋರನಿಗೆ ತಿಳಿಸಿದೆ. ಆತನಿಗೆ ಬಹಳವಾಗಿ ಕೋಪ ಬಂದು ಬಿಟ್ಟಿತ್ತು. ಹೇಳಿದ, ಏನು, ಹಲದಾರಿ ಹೀಗೆಂದು ಹೇಳಿದನೆ? ಯಾರು ಭಗವಚ್ಚಿಂತನೆ ಮಾಡುತ್ತಿದ್ದಾನೆಯೋ, ಯಾರು ರಾಮಚಿಂತನೆ ಮಾಡುತ್ತಿದ್ದಾನೆಯೋ, ಯಾರು ಭಗವಂತನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾನೆಯೋ ಅಂಥವನ ದೇಹ ಮಣ್ಣಿನ ಗೂಡೆ. ಆತನಿಗೆ ಗೊತ್ತಿಲ್ಲ ಭಕ್ತನ ದೇಹ ಚಿನ್ಮಯ ದೇಹ ಎಂಬುದು. ಆತ ಆಗಾಗ ಕಾಳಿ ದೇವಾಲಯಕ್ಕೆ ಹೂವು ಕುಯ್ಯಲು ಬರುತ್ತಿದ್ದ. ಆತನಿಗೆ ಅಷ್ಟೊಂದು ಕೋಪ ಹಲದಾರಿಯನ್ನು ಕಂಡರೆ. ಆತನೇನಾದರೂ ಕಣ್ಣಿಗೆ ಬಿದ್ದ ಅಂದರೆ ಮುಖ ತಿರುಗಿಸಿಕೊಂಡು ಬಿಡುತ್ತಿದ್ದ. ಕೊನೆಗೆ ಆತನೊಡನೆ ಮಾತುಕತೆಯಾಡುವುದನ್ನೇ ನಿಲ್ಲಿಸಿಬಿಟ್ಟ. ಜೈ ರಾಮಕೃಷ್ಣ.